ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ನು ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ನಾನು ಸ್ಪೆಷಲ್ಲಾಗಿ ತಿಳಿಸ್ಕೊಡ್ತೀನಿ. ಇದರಿಂದ ಶುಗರು, ಬಿ ಪಿ ಪೇಷಂಟ್ಗಳಿಗೆಲ್ಲ ಯೂಸ್ ಆಗುತ್ತೆ. ಸೊ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಸಿಕ್ಕಾಪಟ್ಟೆ 100% ಯೂಸ್ ಆಗುತ್ತೆ. ಆ ಥರದ್ದು ನಾನು ರೆಸಿಪಿನ ತೋರಿಸ್ಕೊಡ್ತಿರೋದು. ಏನಪ್ಪ ಅಂತಂದರೆ ಬೀಟ್ರೂಟ್ ಚಪಾತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮಿಕ್ಸ್ ಸೊಪ್ಪು ಹಾಗೆ ತರಕಾರಿ ಹಾಕ್ಬಿಟ್ಟು ಪಲ್ಯನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇದು ನಾನು ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ಬೀಟ್ರೂಟ್ ಚಪಾತಿ ಹಾಗೆ ಮಿಕ್ಸ್ ಸೊಪ್ಪಿನ ಪಲ್ಯನ ಹಾಗೆ ತರಕಾರಿ ಹಾಕ್ಬಿಟ್ಟು ಪಲ್ಯನ ಯಾವ ರೀತಿ ಮಾಡೋದು ಟೇಸ್ಟಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ಎಷ್ಟು ಫುಲ್ ಎಲ್ಲ ಹಾಕ್ಕೊಂಡು ಆಮೇಲೆ ಅದನ್ನು ಸಪ್ರೇಟ್ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅದು ಮಿಕ್ಸಿ ಜಾರ್ನೇ ವಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅದು ನೀರು ಕಮ್ಮಿ ಆಯಿತು ಅಂದರೆ ನೆಕ್ಸ್ಟ್ ನೀವು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೀವು ಬೇಕು ಅಂದರೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಇದು ಡಯಟ್ ಮಾಡೋರ್ಗೂ ಕೂಡ ಈ ರೀತಿ ಚಪಾತಿನ ಹರ್ಕೊಂಡಿದ್ದೀನಿ. ಯಾವುದೇ ರೀತಿ ಹರಿಯೋದಕ್ಕೆ ಪ್ರಾಬ್ಲಮ್ ಆಗಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಸೊ ಫ್ರೆಂಡ್ಸ್, ಇದು ಬೀಟ್ರೂಟ್ ಪಲ್ಯನ ಬೀಟ್ರೂಟ್ ಚಪಾತಿನ ಯೂಸ್ ಮಾಡೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾವು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮೇಯ್ನ್ಲಿ ಬಂದುಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮಧುಮೇಹಿ ಅಂದರೆ ಶುಗರ್ ಪೇಷಂಟ್ಗಾಗಿರ್ಬೋದು, ಬಿ ಪಿ ಪೇಷಂಟ್ಗಾಗಿರ್ಬೋದು, ರಕ್ತಹೀನತೆ ಇರೋ ಪೇಷಂಟ್ಗಳಿಗೆ ಆಗಿರ್ಬೋದು ಈ ಬೀಟ್ರೂಟ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಸುಸ್ತಾಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು ಎಲ್ಲನೂ ಕೂಡ ರಿಕವರ್ ಮಾಡುತ್ತೆ. ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನು, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ಇವಾಗಿನ ಜನ್ರೇಷನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ತರಕಾರಿ ಸೊಪ್ಪನ್ನ ನಾವು ಹೆಚ್ಚು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ಒಳ್ಳೆಯದು. ಸೊ ಮಕ್ಕಳಿಗೂ ಕೂಡ ಟಿಫನ್ ಬಾಕ್ಸ್ಗೆ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಟ್ರೆ ಸ್ಕೂಲಲ್ಲಿ ಇಷ್ಟಪಟ್ಟು ತಿಂತಾರೆ. ತರಕಾರಿ ತಿನ್ನುವಂತಹ ತಿನ್ನದೇ ಇರೋವಂತಹ ಮಕ್ಕಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ನೋಡಿ, ನಾನು ನೀಟಾಗಿ ಎಲ್ಲ ಅರ್ದಿಟ್ಕೊಂಡಿದ್ದೆ ಮೊದಲೇ. ದೆನ್ ನೆಕ್ಸ್ಟು ನಾನು ಹೆಂಚ ಮೇಲೆ ಹಾಕ್ಬಿಟ್ಟು ಅದನ್ನು ನೋಡಿ ಈ ರೀತಿ ಚಪಾತಿನ ಬೇಯಿಸಿದೆ. ದೆನ್ ನೆಕ್ಸ್ಟು ನಾನು ಆಯಲ್ನ ನಮ್ಮ ಮಗನಿಗೆ ಅಂತ ಹಾಕ್ತಿದ್ದೀನಿ. ನಾನು ಚಪಾತಿಗೆ ಆಯಲ್ನ ಯೂಸ್ ಮಾಡಲ್ಲ, ನಾನು ಕಲಿಸ್ಬೇಕಾದ್ರೂ ಯೂಸ್ ಮಾಡಲ್ಲ. ದೆನ್ ನೆಕ್ಸ್ಟು ನಾನು ಚಪಾತಿಗೂ ಯೂಸ್ ಮಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.